ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇವತ್ತು ಮಂಡೇ ಬೆಳಗ್ಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ತರಿಸಿದ್ದೆ. ಹಂಗಾಗಿ ಅದನ್ನು ಬಾಕ್ಸಿಗೆಲ್ಲ ಹಾಕಿಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಂತಂದರೆ ಕುಂಬಳಕಾಯಿ ಬೀಜ, ಜೊತೆಗೆ ಕಲ್ಲಂಗಡಿ ಬೀಜ, ಜೊತೆಗೆ ಸನ್ಫ್ಲವರ್ ಬೀಜ ಏನು ಬರುತ್ತೆ. ಇದನ್ನು ನಾನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರು ಕುಡಿದಾದ್ಮೇಲೆ ಒಂದೊಂದು ಸ್ಪೂನ್ ದಿವಸ ತಗೊಳ್ತೀನಿ. ಹಾಗಾಗಿ ಖಾಲಿಯಾಗಿತ್ತು, ತರಿಸಿದ್ದೆ. ಈಗ ಅದನ್ನು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಹಾಗೆ ಇವತ್ತು ಟಿಫನ್ಗೆ ನಾನೇನು ಮಾಡಿರಲಿಲ್ಲ, ಹೊರಗಡೆಯಿಂದನೇ ಎಲ್ರಿಗೂ ತೊಗೊಬಂದಿದ್ರು ಪಲಾವನ್ನು, ಎಲ್ಲರೂ ತಿಂದ್ವಿ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ಈ ಒಂದು ಬ್ಲಾಗ್ ಅಲ್ಲಿ ನಾನು ನಿಮಗೆ ಹೆಣ್ಣು ಮಕ್ಕಳ ಒಂದು ಮೂಳೆಗಳ ಸ್ಟ್ರೆಂತ್ ಅನ್ನ ಗಟ್ಟಿ ಮಾಡುವಂತ ಈ ಡ್ರೈ ಫ್ರೂಟ್ಸ್ ಬಗ್ಗೆ ತೋರಿಸಿದ್ದೀನಿ. ಇದನ್ನ ಪ್ರತಿ ದಿವಸ ಒಂದೊಂದು ಸ್ಪೂನ್ ತಿಂತಾ ಬಂದ್ರೆ ನಮ್ಮ ಹೆಣ್ಣು ಮಕ್ಕಳ ಬಾಡಿ 40 ಇಯರ್ಸ್ ಆದ್ಮೇಲೆ ಸ್ಟ್ರೆಂತ್ ಇರೋದಿಲ್ಲ. ಆ ಸ್ಟ್ರೆಂತ್ ನಾವು ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಒಂದು ಡ್ರೈ ಫ್ರೂಟ್ಸ್ ಅನ್ನ, ಅಂದ್ರೆ ಕುಂಬಳಕಾಯಿ ಬೀಜ ಜೊತೆಗೆ ಸನ್ಫ್ಲವರ್ ಬೀಜವನ್ನ ಪ್ರತಿ ದಿವಸ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಸ್ಟ್ರೆಂತ್ ಆಗಿ ಬಾಡಿ ಚೆನ್ನಾಗಿರುತ್ತೆ. ಪೇನ್ ಬರ್ತಿರುತ್ತೆ, ಮೈಕೈ ನೋವು, ಮೂಳೆಗಳ ನೋವು, ಬೆನ್ನು ನೋವು, ಸೊಂಟ ನೋವು, ಇದೆಲ್ಲ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಅಂದ್ರೆ ಈ ಪಂಪ್ಕಿನ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಜೊತೆಗೆ ಕುಂಬಳಕಾಯಿ ಬೀಜ, ಅದ್ರ ಜೊತೆಗೆ ವುಮೆನ್ಸ್ ಹಾರ್ಲಿಕ್ಸ್ ಪ್ಲಸ್ ಏನು ಇವಾಗಿನ ಒಂದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆಯಲ್ವಾ, ಅದನ್ನ ಪ್ರತಿ ದಿವಸ ತಗೊಳ್ತಾ ಬನ್ನಿ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾನೇ ಪೌಷ್ಟಿಕಾಂಶಗಳನ್ನ ಸಿಗುವಂತ ಒಂದು ಸಪ್ಲಿಮೆಂಟ್ರಿ ಅಂತಾನೆ ಹೇಳ್ಬೋದು. ಇದನ್ನ ತುಂಬಾನೇ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ. ಅದ್ರ ಜೊತೆಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗೆ. 40 ವರ್ಷ ಆದ್ಮೇಲೆ ಹೆಣ್ಣು ಮಕ್ಕಳ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಾನು 35 ಕ್ರಾಸ್ ಆಗ್ತಿದ್ದಂಗೆನೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಸುಸ್ತು ಅಂತ ಕಾಣಿಸ್ಕೊಳ್ಳುತ್ತೆ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ನಮ್ಮ ದಿನನಿತ್ಯದ ಕೆಲಸವನ್ನ ಆರಾಮಾಗಿ ನಾವು ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ವುಮೆನ್ಸ್ ಹಾರ್ಲಿಕ್ಸ್ ಅನ್ನ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಕ್ಯಾರಮೆಲ್ ಫ್ಲೇವರ್ ಅನ್ನ ತಗೊಂಡ್ ಬಂದಿದ್ದೀನಿ, ನನಗೆ ಇದು ಇಷ್ಟ ಆಯ್ತು, ಹಾಗಾಗಿ ಈ ಒಂದು ಫ್ಲೇವರ್ ಅನ್ನ ತಗೊಂಡ್ ಬಂದಿದ್ದೀನಿ. ಇದ್ರ ಜೊತೆಗೆ ನ್ಯೂಟ್ರಿಷನ್ ಫಾರ್ ಸ್ಟ್ರಾಂಗ್ ಬೋನ್ಸ್, ಬೋನ್ ಡೆನ್ಸಿಟಿ, ಹೆಲ್ತಿ ಮಸಲ್ಸ್, 0 ಆಡ್ ಶುಗರ್. ಇದು ನಾನು ಮೆಡ್ ಪ್ಲಸ್ ಅಲ್ಲಿ ತಗೊಂಡ್ ಬಂದಿರೋದ್ರಿಂದ ನನಗೆ 320 ರೂಪಾಯಿ ಬಿತ್ತು ಡಿಸ್ಕೌಂಟ್ ಹೋಗಿ. ಈ ಒಂದು ವುಮೆನ್ಸ್ ಹಾರ್ಲಿಕ್ಸ್ ಅನ್ನ ಪ್ರತಿ ದಿವಸ ಹೆಣ್ಮಕ್ಳು 30 ಗ್ರಾಮ್ ಅಷ್ಟು ಪೌಡರ್ ಅನ್ನ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದ್ರೆ ಬಾಡಿ ಸ್ಟ್ರೆಂತ್ ಆಗಿರುತ್ತೆ. ಯಾವುದೇ ರೀತಿಯ ಸುಸ್ತು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಈ ಒಂದು ವುಮೆನ್ಸ್ ಹಾರ್ಲಿಕ್ಸ್ ಅಲ್ಲಿ ಪ್ರೋಟೀನ್ 15 ಗ್ರಾಮ್ಸ್ ಇರುತ್ತೆ, ಹಾಗೆ ಕ್ಯಾರಮೆಲ್ 1000 ಗ್ರಾಮ್ಸ್ ಇರುತ್ತೆ. ಜೊತೆಗೆ ವಿಟಮಿನ್ ಡಿ, ವಿಟಮಿನ್ K2, ವಿಟಮಿನ್ ಸಿ, ಮ್ಯಾಗ್ನೇಷಿಯಮ್, ಹಾಗೆ ಜಿಂಕ್ ಇದೆ, ಪೊಟ್ಯಾಷಿಯಂ ಇದೆ. ಎನರ್ಜಿ ನ್ಯೂಟ್ರಿಷನ್ಸ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಎನರ್ಜಿ ಬಂದು 360 ಕ್ಯಾಲೋರಿ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಜೊತೆಗೆ ಟೋಟಲ್ ಶುಗರ್ಸ್ 28 ಗ್ರಾಮ್ಸ್ ಇದೆ. ಇದು 400 ಗ್ರಾಮ್ ಇರುವಂತ 400 ಗ್ರಾಮ್ ಹಾರ್ಲಿಕ್ಸ್ ಇರುವಂತ ಬಾಟಲ್. ಇದರಲ್ಲಿ ಟೋಟಲ್ ಆಗಿ 28 ಗ್ರಾಮ್ಸ್ ಅಷ್ಟು ಶುಗರ್ ಇದೆ. ಇದರಲ್ಲಿ 15 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ, ಹಾಗೆ 1000 ಗ್ರಾಮ್ ಅಷ್ಟು ಕೆಲಮನ್ ಇರುತ್ತೆ, ಹಾಗೆ 16.5 ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಡಿ ಇರುತ್ತೆ, ವಿಟಮಿನ್ K2 19.7 ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಜೊತೆಗೆ ಮ್ಯಾಗ್ನೀಷಿಯಂ ಇರುತ್ತೆ, ಹಾಗೆ ಜಿಂಕ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಎನರ್ಜಿ ಲೆವೆಲ್ ಬಂದು ಇದರಲ್ಲಿ 360 ಕಿಲೋ ಇರುತ್ತೆ. ಜೊತೆಗೆ ಇದರಲ್ಲಿ ಡಯಟರಿ ಫೈಬರ್ ಅಂತ ಒಂದು 2 ಗ್ರಾಮ್ಸ್ ಅಷ್ಟು ಇರುತ್ತೆ. ಜೊತೆಗೆ ವಿಟಮಿನ್ B1, ವಿಟಮಿನ್ B3, B5, B7 ಇದೆಲ್ಲ ಕೂಡ ಈ ಒಂದು ಹಾರ್ಲಿಕ್ಸ್ ವುಮೆನ್ಸ್ ಅಲ್ಲಿ ಇರುತ್ತೆ. ಜೊತೆಗೆ ವಿಟಮಿನ್ B2, B6, B12, B9, ವಿಟಮಿನ್ ಎ, ವಿಟಮಿನ್ ಇ, ಸೆಲೆನಿಯಂ ಇವೆಲ್ಲ ಕೂಡ ಈ ಒಂದು ವುಮೆನ್ಸ್ ಹಾರ್ಲಿಕ್ಸ್ ಅಲ್ಲಿ ಇರುತ್ತೆ. ಇದೆಲ್ಲ ನಮಗೆ ಪ್ರತಿ ದಿವಸ ಊಟದಲ್ಲಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ವುಮೆನ್ಸ್ ಹಾರ್ಲಿಕ್ಸ್ ಅನ್ನ ಯಾರೆಲ್ಲ ಒಂದು 40 ಇಯರ್ಸ್ ಕ್ರಾಸ್ ಆಗಿ ಬಾಡಿ ಪೈನ್, ಮೂಳೆಗಳ ಒಂದು ಸ್ಟ್ರೆಂತ್ ಇದೆ, ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಖಂಡಿತ ಎಲ್ಲರೂ ಕೂಡ ಒಂದು ಇದನ್ನ ಉಪಯೋಗಿಸಿ ನಿಮ್ಮ ದೇಹದ ಒಂದು ಸದೃಢವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು 7 ಮೊಟ್ಟೆಯನ್ನ ಬೇಯಿಸ್ಕೊಂಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಮರಾಠಿ ಮೊಗ್ಗು, ಅದ್ರ ಜೊತೆಗೆ ಇದೆಲ್ಲ ತಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ಒಂದು ಮೀಡಿಯಂ ಸೈಜ್ ಸ್ವಲ್ಪ ದಪ್ಪ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, ಇಷ್ಟನ್ನು ನೀಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ. ಇದನ್ನ ಈಗ ಗ್ರೈಂಡ್ ಮಾಡಬೇಕು. ಅದ್ರ ಜೊತೆಗೆ ಬಾಸುಮತಿ ರೈಸ್ 2 ಕಪ್ ರೈಸ್ ಅನ್ನ ತೊಳೆದು ನೆನೆಸಿಟ್ಟಿದ್ದೀನಿ. ನೋಡಿ, ನಾನು ಮಾಡ್ತಾ ಇರೋಂಥದ್ದು 2 ಲೋಟ ಅಕ್ಕಿಗೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಂಗಾಗಿ ಮೆಣಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಓಕೆನಾ? ನಿಮ್ ಖಾರ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ, ಹಾಗಾಗಿ 8 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಗೆ ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲಾ ಪೌಡರ್ ತಗೊಂಡಿದ್ದೀನಿ. ಇದು ಟೇಸ್ಟ್ಗೋಸ್ಕರ, ಇದೇನು ಖಾರ ಇರೋದಿಲ್ಲ, ಜಸ್ಟ್ ಟೇಸ್ಟ್ ಅಷ್ಟೇ, ಚೆನ್ನಾಗಿರುತ್ತೆ.
ಫ್ಲೇವರ್ ಚೆನ್ನಾಗಿರುತ್ತೆ, ಬಿರಿಯಾನಿ ಫ್ಲೇವರ್, ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ ಮೊಸರು ತಗೊಂಡಿದ್ದೀನಿ ನೋಡಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದ್ಮೇಲೆ 1 ಕಪ್ ಆಗೋಷ್ಟು ನೋಡಿ, ಈ ಕಪ್ಪಲ್ಲಿ 1 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಏನು ಸ್ಪೈಸಸ್ ತಗೊಂಡಿದ್ದೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಈಗ ನೋಡಿ. ಸೋಂಪು ಹಾಕಿದ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆದ್ಮೇಲೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎರಡು ಬೇಗನೆ ಸಾಫ್ಟ್ ಆಗಬೇಕು ಅಂತಂದ್ರೆ ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ, ಬೇಗನೆ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಎಣ್ಣೆ ಬಿಟ್ಟು ಬರಬೇಕು, ಟೊಮೆಟೊ ಮತ್ತೆ ಈರುಳ್ಳಿ ಬೆಂದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ಟೊಮೆಟೊ ಮತ್ತೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದೆ ಈಗ. ಓಕೆನಾ? ಈಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡೇ ಗ್ರೈಂಡ್ ಮಾಡಿರೋದ್ರಿಂದ ಇದೇನು ಜಾಸ್ತಿ ಹೊತ್ತೇನು ಫ್ರೈ ಆಗಬೇಕಾಗಿಲ್ಲ. ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಈಗ ತೇಜು ಮಟನ್ ಮಸಾಲ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಕಪ್ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ರೈಸ್ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈಗ ಮಸಾಲೆ ಮತ್ತೆ ಮೊಸರು ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಈಗ ಬೇಯಿಸಿರುವಂತ ಮೊಟ್ಟೆನ ಸೇರಿಸ್ಕೊಂತೀನಿ ನೋಡಿ. ಈ ಕಪ್ ಮೆಜರ್ಮೆಂಟ್ ಅಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ 4 ಲೋಟ ನೀರು ಸೇರಿಸ್ಕೊಂತೀನಿ. ಆಲ್ರೆಡಿ ಟೊಮೆಟೊ ಮತ್ತೆ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಸಾಲ್ಟ್ ಅನ್ನ ಹಾಕಿದ್ದೀನಿ. ಈಗ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ನೀಟಾಗಿ ಒಂದು ಕುದಿ ಬರಲಿ ನೋಡಿ. ನೀರೀಗ ಚೆನ್ನಾಗಿ ಕುದಿ ಬಂದಿದೆ. ನೆನ್ಸಿಟ್ಟಿದ್ನಲ್ಲ ನೀರು, ಆ ನೀರನ್ನ ತೆಗ್ದಿದ್ದೀನಿ. ನೀರನ್ನ ತೆಗೆದು ಅಕ್ಕಿಯನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಈ ರೀತಿ ಒಂದು ಅರ್ಧ ಗಂಟೆ ನೆನೆಸಿ ಅಕ್ಕಿಯನ್ನ ಬಿರಿಯಾನಿ ಮಾಡೋದ್ರಿಂದ ಚೆನ್ನಾಗಿ ರೈಸ್ ಒದಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಹೀಗೆ ಮಾಡ್ತೀನಿ. ನೀವು ಹೇಗೆ ಮಾಡ್ತೀರಾ ಎಗ್ ಬಿರಿಯಾನಿನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೇಮ್ ನೀವು ನಾನು ಮಾಡ್ದಂಗೆ ಮಾಡ್ತೀರಾ ಅಥವಾ ಏನೋ ಡಿಫ್ರೆಂಟ್ ಆಗಿ ಏನಾದರೂ ಪದಾರ್ಥಗಳನ್ನ ಸೇರಿಸ್ತೀರಾ ಅಂತ ಖಂಡಿತ ತಿಳಿಸಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಅಕ್ಕಿ ಸೇರಿಸಿದ್ಮೇಲೆ ಒಂದ್ಸತಿ ಈ ರೀತಿ ಮಿಕ್ಸ್ ಅನ್ನ ಕೊಡ್ತೀನಿ. ಎರಡು ವಿಷಲ್ ಬೇಯಿಸಿದ್ರೆ ಸಾಕು. ಓಕೆನಾ? ಈಗ ಕುಕ್ಕರ್ 2 ವಿಷಲ್ ಬರಲಿ ನೋಡಿ. ಅಷ್ಟೊತ್ತಿಗೆ ಏನ್ ಹೇಳ್ತಾರೆ ಇದಕ್ಕೆ, ನೇರಳೆ ಹಣ್ಣು ಕೆಲವೊಂದು ಹಣ್ಣು ಸಡನ್ ನೆನಪೇ ಬರಲ್ಲ ಹೆಸರು. ನೇರಳೆ ಹಣ್ಣು ತಗೊಂಡ್ಬಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದೆ, ಹಂಗಾಗಿ ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ ಬರೋ ತನಕ ಹೊರಗಡೆ ಇಟ್ಟು ಈಗ ನೀರ್ಗೆ ಹಾಕಿ ತೊಳೆದು ತಿಂತಾ ಇದ್ದೀನಿ. ಸಾಲ್ಟ್ ಹಾಕೊಂಡು ಈಗ ತಿಂತಾ ಇರೋದು ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಅದ್ರ ಜೊತೆಗೆ ಈ ಒಂದು ಹಣ್ಣು ಶುಗರ್ ಇದ್ದವ್ರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಶುಗರ್ ಇದ್ದಂಥವ್ರು ಈ ನೇರಳೆ ಹಣ್ಣನ್ನ ತಿಂತಾ ಬಂದ್ರೆ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ, ಒಳ್ಳೇದು ಅಂತ ಹೇಳ್ತಾರೆ.
ಹಾಗಾಗಿ ನಾನು ಎಲ್ಲಿ ಸಿಕ್ಕಿದ್ರು ತರಿಸ್ತೀನಿ. ನಮ್ಮಮ್ಮಗೆ ಶುಗರ್ ಇರೋದ್ರಿಂದ ತರಿಸ್ದಾಗೆಲ್ಲ ಕೊಟ್ಟು ಕಳಿಸ್ತೀನಿ ಅವ್ರಿಗೆ. ನಾನು ಸ್ವಲ್ಪ ಇಟ್ಕೊಂಡು ತಿಂತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಯಾರಿಗೆಲ್ಲ ನೇರಳೆ ಹಣ್ಣು ಇಷ್ಟ ಕಮೆಂಟ್ ಮಾಡಿ ಅಂತ ಇದೆ. ಸಾರಿ ಕಮೆಂಟ್ ಮಾಡಿ. ನಾರ್ಮಲ್ ಆಗಿ ಹಂಗೆ ತಿಂದ್ರೆ ಅದೊಂಥರ ಇರುತ್ತೆ. ಸ್ವಲ್ಪ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ದಿನದೇನು ಗೊತ್ತಾ ವಿಶೇಷತೆ, ಇದ್ರ ಬೀಜ ತಿಂದ ಮೇಲೆ ಸಿಗುತ್ತಲ್ಲ ಬೀಜ, ಈ ಬೀಜವನ್ನ ಒಣಗಿಸ್ಬೇಕು. ಒಣಗಿಸಿ ಇದ್ರ ಮೇಲೆ ಇರುವಂತ ಸಿಪ್ಪೆಯನ್ನ ರಿಮೂವ್ ಮಾಡಿ ಒಳಗಿರುವಂತ ಬೀಜದ ಪುಡಿಯನ್ನ ಮಾಡಿ ಇಟ್ಕೊಂಡು ಶುಗರ್ ಇದ್ದಂಥವ್ರು ನೀರಿಗೆ ಹಾಕೊಂಡು ಕುಡಿತಾ ಬಂದ್ರೆ ನಾರ್ಮಲ್ ಆಗಿ ಶುಗರು ನಾರ್ಮಲ್ ಲೆವೆಲ್ ಬರುತ್ತೆ. ಹಾಗೆ ಶುಗರ್ ಅದೇನು ಇವಾಗ ಶುಗರ್ನ ವೇರಿಯೇಷನ್ ಆಗ್ತಿರುತ್ತಲ್ಲ ಅದು ಕೂಡ ನಾರ್ಮಲ್ ಆಗಿರುತ್ತೆ. ಯಾವುದೇ ರೀತಿಯ ಶುಗರ್ ಹೆಚ್ಚು ಕಡಿಮೆ ಆಗೋದಾಗಲ್ಲ ಅಂತ ಹೇಳ್ತಾರೆ. ಅಮ್ಮ ಮಾಡ್ತಾರದಲ್ಲ, ನಾನು ಮಾಡಲ್ಲ. ನನಗೆ ಶುಗರ್ ಏನಿಲ್ಲ, ಎಷ್ಟು ಇಷ್ಟ ಅಂತ ತಿಂತೀನಿ ಅಷ್ಟೇ. ನಿಮ್ಗೂ ಇಷ್ಟನೇ? ಈಗ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಎಲ್ಲ ಕಡೆ ನೇರಳೆ ಹಣ್ಣು. ನಮ್ಮ ಮನೆ ಹತ್ರ ಅಂತೂ ನಾನು ವಿಡಿಯೋ ಮಾಡ್ತೀನಿ ಒಂದ್ಸತಿ. ನಮ್ಮ ಮನೆ ಹತ್ರ, ನಮ್ಮ ಆಫೀಸ್ ಹತ್ರ ನೇರಳೆ ಗಿಡ ಇದೆ. ಎಷ್ಟು ಕಾಯಿ ಬಿದ್ದಿರುತ್ತೆ ಅಂದ್ರೆ ಅದ್ರ ಲೆಕ್ಕ ಇಲ್ಲ. ರೋಡ್ ಪೂರ್ತಿ ಬರೀ ನೇರಳೆ ಹಣ್ಣಿಂದು ಮೇಲೆ ದೊಡ್ಡ ಮರ ಅಲ್ವಾ, ಬಿದ್ದು ರೋಡಲ್ಲೆಲ್ಲ ಅದೇ ನೋಡಿ. ಈಗ 2 ವಿಷಲ್ ಕೂಗಿ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ನ ಓಪನ್ ಮಾಡಿ ಈಗ ಒಂದು ಮಿಕ್ಸ್ ಅನ್ನ ಕೊಡ್ತೀನಿ. ಸೂಪರ್ ಆಗಿದೆ ಬಿರಿಯಾನಿ ಅಂತೂ. ಎಗ್ ಬಿರಿಯಾನಿ ನನ್ನ ಮಗನಿಗೆ ಬಾಕ್ಸಿಗೆ ತಗೊಂಡೋಗೋಕೆ ತುಂಬಾನೇ ಇಷ್ಟಪಡ್ತಾನೆ. ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಂಥದೆಲ್ಲ ತುಂಬಾನೇ ಇಷ್ಟಪಡ್ತಾನೆ ಅವನು ಬಾಕ್ಸಿಗೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಕ್ಕಂತೂ ಸೂಪರ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಮಾಡಿ ಬಿಡುವ ಈಗ. ಟೇಸ್ಟ್ ಮಾಡೋಣ ಈಗ. ತುಂಬಾನೇ ಸೂಪರ್ ಆಗಿ ಬರ್ತಾ ಇದೆ ಅರೋಮಾ ಅಂತೂ. ಈಗ ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್ ಆಗಿದೆ. ಎಗ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಖಂಡಿತ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ಬೊಂಬಾಟಾಗಿದೆ. ಹಾಗೆ ಯಾರಾದ್ರೂ ಇಷ್ಟೊತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದ್ರೆ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕು. ಓಕೆನಾ? ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.